ನಮಸ್ಕಾರ ಸ್ನೇಹಿತರೆ, ನೋಡಿ ಈ ನಮ್ಮ ಯಾತ್ರೆನ ಯಾವ ರೀತಿ ಡ್ಯೂಟಿ ಕೊಡ್ತೇನೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗಿನ್ ಮಾಡಿದೆ. ನೋಡೋಣ ಯಾವ್ಯಾವ ರೀತಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ, ಏನೇನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಗೌರ್ಮೆಂಟ್ ಅವರು ಆದೇಶ ಕೊಟ್ಟರು ಇವರು ಯಾವ ರೀತಿ ಗ್ರಾಹಕರಿಗೆ 1 2 3 3 ಚಾರ್ಜ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದಾಗಿಂದ 10 ನಿಮಿಷದವರೆಗೂ ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಲಾಗೌಟ್ ಮಾಡೋದಕ್ಕೆ ಅವಕಾಶ ಕೊಡದಿರೋ ಥರ ಬಿಡ್ಡಿಂಗ್ ಬರ್ತಾ ಇದ್ದಾವೆ. ವಿಧಿ ಇಲ್ಲದೇ ನಾನು ಅದನ್ನು ಡಿಲೀಟ್ ಮಾಡೋಕ್ಕಾದ ಪರಿಸ್ಥಿತಿ ಬಂದಿದೆ. ಲಾಗೌಟ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಅಪ್ಲಿಕೇಶನ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ತಡ್ಕೊಳಕ್ಕಾಗ್ತಿಲ್ಲ ಅದ್ರ ಹಿಂಸೆ. ಎಲ್ಲದಪ್ಪ ನಮ್ಮ ಯಾತ್ರೆ ಅಪ್ಲಿಕೇಶನ್ನು ಅದು ನೋಡಕ್ಕೆ ಬಿಡಲ್ಲ. ಅದು ಅಕ್ಸೆಪ್ಟ್ ಮಾಡಿ ಲಾಗೋ ಡಿಲೀಟ್ ಮಾಡಮ್. ನೋಡಿ ಅಕ್ಸೆಪ್ಟ್ ಮಾಡಿದ್ದೀನಿ. ನೋಡಿ ಆಗ್ತಾ ಇಲ್ಲ, ಲಾಗೌಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಹಿಂಸೆ ಕೊಟ್ಟರೆ ಹೆಂಗೆ ಬದುಕೋಕ್ಕಾಗತ್ತೆ ಗುರು ಜೀವನದಲ್ಲಿ. ಡಿಲೀಟ್. ನಮಸ್ಕಾರ ಸ್ನೇಹಿತರೆ, ನೋಡಿ ಈ ನಮ್ಮ ಯಾತ್ರೆನ ಯಾವ ರೀತಿ ಡ್ಯೂಟಿ ಕೊಡ್ತೇನೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗಿನ್ ಮಾಡಿದೆ. ನೋಡೋಣ ಯಾವ್ಯಾವ ರೀತಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ, ಏನೇನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಗೌರ್ಮೆಂಟ್ ಅವರು ಆದೇಶ ಕೊಟ್ಟರು ಇವರು ಯಾವ ರೀತಿ ಗ್ರಾಹಕರಿಗೆ 1 2 3 3 ಚಾರ್ಜ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದಾಗಿಂದ 10 ನಿಮಿಷದವರೆಗೂ ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಲಾಗೌಟ್ ಮಾಡೋದಕ್ಕೆ ಅವಕಾಶ ಕೊಡದಿರೋ ಥರ ಬಿಡ್ಡಿಂಗ್ ಬರ್ತಾ ಇದ್ದಾವೆ. ವಿಧಿ ಇಲ್ಲದೇ ನಾನು ಅದನ್ನು ಡಿಲೀಟ್ ಮಾಡೋಕ್ಕಾದ ಪರಿಸ್ಥಿತಿ ಬಂದಿದೆ. ಲಾಗೌಟ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಅಪ್ಲಿಕೇಶನ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ತಡ್ಕೊಳಕ್ಕಾಗ್ತಿಲ್ಲ ಅದ್ರ ಹಿಂಸೆ. ಎಲ್ಲದಪ್ಪ ನಮ್ಮ ಯಾತ್ರೆ ಅಪ್ಲಿಕೇಶನ್ನು ಅದು ನೋಡಕ್ಕೆ ಬಿಡಲ್ಲ. ಅದು ಅಕ್ಸೆಪ್ಟ್ ಮಾಡಿ ಲಾಗೋ ಡಿಲೀಟ್ ಮಾಡಮ್. ನೋಡಿ ಅಕ್ಸೆಪ್ಟ್ ಮಾಡಿದ್ದೀನಿ. ನೋಡಿ ಆಗ್ತಾ ಇಲ್ಲ, ಲಾಗೌಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಹಿಂಸೆ ಕೊಟ್ಟರೆ ಹೆಂಗೆ ಬದುಕೋಕ್ಕಾಗತ್ತೆ ಗುರು ಜೀವನದಲ್ಲಿ. ಡಿಲೀಟ್. ನಮಸ್ಕಾರ ಸ್ನೇಹಿತರೆ, ನೋಡಿ ಈ ನಮ್ಮ ಯಾತ್ರೆನ ಯಾವ ರೀತಿ ಡ್ಯೂಟಿ ಕೊಡ್ತೇನೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗಿನ್ ಮಾಡಿದೆ. ನೋಡೋಣ ಯಾವ್ಯಾವ ರೀತಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ, ಏನೇನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಗೌರ್ಮೆಂಟ್ ಅವರು ಆದೇಶ ಕೊಟ್ಟರು ಇವರು ಯಾವ ರೀತಿ ಗ್ರಾಹಕರಿಗೆ 1 2 3 3 ಚಾರ್ಜ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದಾಗಿಂದ 10 ನಿಮಿಷದವರೆಗೂ ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಲಾಗೌಟ್ ಮಾಡೋದಕ್ಕೆ ಅವಕಾಶ ಕೊಡದಿರೋ ಥರ ಬಿಡ್ಡಿಂಗ್ ಬರ್ತಾ ಇದ್ದಾವೆ. ವಿಧಿ ಇಲ್ಲದೇ ನಾನು ಅದನ್ನು ಡಿಲೀಟ್ ಮಾಡೋಕ್ಕಾದ ಪರಿಸ್ಥಿತಿ ಬಂದಿದೆ. ಲಾಗೌಟ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಅಪ್ಲಿಕೇಶನ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ತಡ್ಕೊಳಕ್ಕಾಗ್ತಿಲ್ಲ ಅದ್ರ ಹಿಂಸೆ. ಎಲ್ಲದಪ್ಪ ನಮ್ಮ ಯಾತ್ರೆ ಅಪ್ಲಿಕೇಶನ್ನು ಅದು ನೋಡಕ್ಕೆ ಬಿಡಲ್ಲ. ಅದು ಅಕ್ಸೆಪ್ಟ್ ಮಾಡಿ ಲಾಗೋ ಡಿಲೀಟ್ ಮಾಡಮ್. ನೋಡಿ ಅಕ್ಸೆಪ್ಟ್ ಮಾಡಿದ್ದೀನಿ. ನೋಡಿ ಆಗ್ತಾ ಇಲ್ಲ, ಲಾಗೌಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಹಿಂಸೆ ಕೊಟ್ಟರೆ ಹೆಂಗೆ ಬದುಕೋಕ್ಕಾಗತ್ತೆ ಗುರು ಜೀವನದಲ್ಲಿ. ಡಿಲೀಟ್.